ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಮರುಪರೀಕ್ಷೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಗೊತ್ತಿದೆ ಈಗ ಆಲ್ರೆಡಿ ಏನೆಲ್ಲ ಘಟನೆ ನಡೆದಿದೆ. ಸೊ ಪ್ರಶ್ನೆ ಪತ್ರಿಕೆಯ ಭಾಷಾಂತರ ಲೋಪದೋಷದ ಬಗ್ಗೆ ಆ್ಯಂಡ್ ಬಿಜಾಪುರ ಮತ್ತು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ OMR ಶೀಟಲ್ಲಿ ಒಂದಿಷ್ಟು ಅದಲು ಬದಲಾಗಿರೋದು ನೋಂದಣಿ ಸಂಖ್ಯೆ, ಅದು ವಿಚಾರ. ಆ್ಯಂಡ್ ಈ ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಅಂತಂದರೆ ಬೆಂಗಳೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಾಕೊಂಡಿರುವಂಥ ಗೋವಿಂದರಾಜು ಈತನ ಒಂದು ಪ್ರಕರಣದ ಬಗ್ಗೆ ಕೂಡ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಏನು ಮಾಡೋದಕ್ಕೆ ಹೊರಟಿದ್ದ, ಎಷ್ಟು ಜನರಿಂದ ಹಣವನ್ನು ಪಡ್ಕೊಂಡಿದ್ದ, ಆ್ಯಂಡ್ ಈತನ ಗ್ಯಾಂಗು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿತ್ತು, ಈಗ ಆಲ್ರೆಡಿ ಅದರ ಒಂದು ತನಿಖೆ ಕೂಡ ನಡೀತಾ ಇದೆ. ಸೊ ಇದೆಲ್ಲದಕ್ಕಿಂತ ಮುಖ್ಯವಾದಂಥ ವಿಷಯ ಅಂತಂದರೆ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದ ಅಭ್ಯರ್ಥಿಗಳಿಗೆ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದ್ದಂಥ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ. ಸೊ ಹಾಗಾದರೆ ಪ್ರಶ್ನೆ ಪತ್ರಿಕೆ ಈ ಹಿಂದೆ ಯಾಕೆ ಎಕ್ಸಾಮ್ ಆಯಿತು ಅನ್ನೋ ಒಂದು ಕಾರಣವನ್ನು ಕೇಳಿದರೆ, ಮುಖ್ಯವಾಗಿ ಎಕ್ಸಾಮ್ ಆಗಿರೋದು ಪ್ರಶ್ನೆ ಪತ್ರಿಕೆಯಲ್ಲಿ ಆದಂಥ ಲೋಪದೋಷದಿಂದ. ಸೊ ಹಾಗಾದರೆ ಈಗ ಅಗೇನ್ ಲೋಪದೋಷ ಆಗಿದೆ ಹೇಗೆ ಪ್ರಶ್ನೆ ಪತ್ರಿಕೆಯಲ್ಲಿ? KPSC ಈ ಹಿಂದೆ ಮರುಪರೀಕ್ಷೆಯನ್ನು ಮಾಡೋದಕ್ಕೆ ರೀಸನ್ ಇದ್ದರೂ ಕೂಡ, ಏನು ಪ್ರಶ್ನೆ ಪತ್ರಿಕೆಯಲ್ಲಿ ದೋಷ ಆಗಿದೆ ಅಂತ ಗೊತ್ತಿದ್ರೂ ಕೂಡ ಅಗೇನ್ ಹೇಗೆ ಭಾಷಾಂತರದಲ್ಲಿ ಮಿಸ್ಟೇಕ್ ಮಾಡ್ತು, ಯಾಕೆ ಮಿಸ್ಟೇಕ್ ಮಾಡ್ತು, ಏನಾಯಿತು ಅಂತ ಎಲ್ಲರೂ ಕೂಡ ತಲೆಗೆಡಿಸ್ಕೊಳ್ತಾ ಇದ್ದಾರೆ. ಒಂದು ಇನ್ಫಾರ್ಮೇಷನ್ ಅಂತಂದರೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು KPSC ಇತ್ತೀಚೆಗೆ ಸಿದ್ಧಪಡಿಸಿದ್ದು ಅಲ್ಲ. ಈ ಒಂದು ಮಾಹಿತಿ ನಮಗೆ ಬಂದಿದೆ. ಇದನ್ನು ಈ ಹಿಂದಿನ ಮರುಪರೀಕ್ಷೆ ಮಾಡುವಾಗ ಏನಿತ್ತಲ್ಲ, ಸೊ ಮೊದಲ ಪರೀಕ್ಷೆ ಆಯ್ತಲ್ಲ KS ಪೂರ್ವಭಾವಿ, ಆ ಸಂದರ್ಭದಲ್ಲಿ ಇನ್ನೊಂದು ಪೇಪರನ್ನು ತಯಾರಿ ಮಾಡಿದರು, ಪೇಪರ್ 2. ಸೊ ಅದು ಈ ಒಂದು ಪ್ರಶ್ನೆ ಪತ್ರಿಕೆ ಎರಡು ಪ್ರಶ್ನೆ ಪತ್ರಿಕೆ ಮಿಸ್ಟೇಕ್ ಇದೆಯಲ್ಲ, ಈ ಸೆಟ್ಟು ಕೂಡ ಮೊದಲೇ ತಯಾರಿಸಿದ್ದು ಅನ್ನೋ ಒಂದು ಮಾಹಿತಿ ಇದೆ. ಸೊ ಹಾಗಾದರೆ ಅದಕ್ಕೆ ಇಲ್ಲಿ ಮತ್ತೆ ಭಾಷಾಂತರ ಸಮಸ್ಯೆ ಆಗಿರೋದಾ, ಅಥವಾ KPSC ಮತ್ತೆ ಬೇಕು ಅಂತಲೇ ಎಡವಟ್ಟು ಮಾಡಿದೆಯಾ? ಒಟ್ಟಲ್ಲಿ ಏನೇ ಮಾಡಿರಲಿ, ಏನೇ ಬಿಟ್ಟಿರಲಿ, ಇದರ ಒಂದು ಪರಿಣಾಮವನ್ನು ನೇರವಾಗಿ ಅನುಭವಿಸುತ್ತಾ ಇರೋರು ಕೊನೆಯ ಅವಕಾಶ ಇರುವಂಥ ಆಸ್ಪಿರೆಂಟ್ಸ್, ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು. ಸೊ ಹಾಗಾದರೆ ಈಗ ಇಲ್ಲಿ ಇಂಗ್ಲೀಷ್ ಮಾಧ್ಯಮದ ಅಭ್ಯರ್ಥಿಗಳ ಅವರಿಗೆ ನಮ್ಗೆ ಇಂಜಸ್ಟಿಸ್ ಆಗಲ್ವ? ಸೊ ಅವ್ರು ಅಂದ್ಕೊಂಡಿದ್ದಾರೆ, ನಾವು ಸೇಫ್ ಸ್ಕೋರ್ ಮಾಡಿದ್ದೀವಿ, ನಾವು ಮೇನ್ಸ್ಗೆ ಎಂಟ್ರಿ ಆಗ್ತೀವಿ, ಮುಖ್ಯ ಪರೀಕ್ಷೆಗೆ ತಯಾರಿ ನಡೆಸಿದ್ದೀವಿ. ಸೊ ಹಾಗಾಗಿ ನಾವು ಇದರಲ್ಲಿ ಓಕೆ. ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆಯಾ, ನೀವೇನು ಮಾಡಬೇಕು, ಹೋರಾಟ ಮಾಡ್ತೀರಾ ಅಥವಾ ಕೋರ್ಟ್ಗೆ ಹೋಗ್ತೀರಾ, ಕೋರ್ಟ್ ಮೂಲಕ ನ್ಯಾಯ ಪಡ್ಕೊಳ್ಳಿ. ಸೊ ಈಗ ಕೋರ್ಟ್ ಪ್ರೊಸೆಸ್ ಏನು ನಡೀತಿದೆ, ಏನು ವಿಚಾರ ಅನ್ನೋದ್ರ ಬಗ್ಗೆ ಯಾವುದನ್ನು ಕೂಡ ನಾವು ಮಾಹಿತಿಯನ್ನು ಸದ್ಯಕ್ಕೆ ನೀಡುವಂಥ ಒಂದು ಪ್ರಸಂಗ ಇಲ್ಲ. ಕಾರಣ ಈ ವಿಚಾರ ಎಲ್ಲವೂ ಕೂಡ ಸೂಕ್ಷ್ಮ ರೀತಿಯಾಗಿ ನಡೀತಾ ಇದೆ. ಅದು ಯಾರ್ಯಾರಿಗೆ ಇಂಜಸ್ಟಿಸ್ ಆಗಿದೆ ಅವರೆಲ್ಲರೂ ಕೂಡ ತಯಾರಿ ಮಾಡಿಕೊಂಡು ಏನು ಮಾಡಬೇಕು, ಎಲ್ಲಿ ನ್ಯಾಯ ಪಡ್ಕೋಬೇಕು ಅಲ್ಲಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಹಾಗಾದರೆ ಹೋರಾಟದ ಪ್ರಶ್ನೆ ಏನಾಯಿತು? ಸೊ ಹೋರಾಟಕ್ಕೆ ಎಲ್ಲದಕ್ಕೂ ಕೂಡ ತಯಾರಿಯನ್ನು ಮಾಡಬೇಕು ಅನ್ನೋ ಒಂದು ನಿರ್ಧಾರ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳದಾಗಿತ್ತು. ಬಟ್ ಅದಕ್ಕೂ ಕೂಡ ಅವರ ನಡುವೆ ಚರ್ಚೆ ನಡೀತಾ ಇದೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ಅವರು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಯಾಕೆ ನಾನು ಪ್ರಶ್ನಾರ್ಥಕವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಏನು ಆಗಬೇಕು ಅದು ಹಾಗೇ ಆಗುತ್ತೆ, ಅದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಆಯಿತಾ? ಯಾರಿಗೆ ಅನ್ಯಾಯ ಆಗಿದೆ ಅವರು ನ್ಯಾಯ ಪಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಮಾರ್ಗಗಳಿವೆ, ಆ ಮೂಲಕ ಅವ್ರು ಪಡ್ಕೊಳ್ತಾರೆ. ಯಾರಿಗೆ ಸರಿ ಅನಿಸಿದೆ ಅವರವರ ಪ್ರಿಪ್ರೇಷನನ್ನು ಆ್ಯಸ್ ಇಟ್ ಈಸ್ ಮುಖ್ಯ ಪರೀಕ್ಷೆಯ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ. ಅದು ಅವರವರ ಆದ್ಯ ಕರ್ತವ್ಯ, ಅವ್ರು ಮಾಡಬೇಕು. ಆಮೇಲೆ ಬಂದು ಮಿಸ್ಲೀಡು ಅಂತ ಏನಾದರೂ ಮಾತಾಡಿದರೆ ಅದು ಅವರ ವೈಯಕ್ತಿಕ ನಿರ್ಧಾರಗಳು. ಬಿಕಾಸ್ ನಾವು ಇರೋದನ್ನು ಹೀಗೆ ಹೇಳಿಬಿಡ್ತೀವಿ, ಮತ್ತು ಯಾರಿಗೂ ಕೂಡ ಸಮಸ್ಯೆ ಆಗೋದು ಬೇಡ. ಈ ಹಿಂದಿನ ವಿಚಾರದ ಬಗ್ಗೆ ನಮ್ಗೆ ಗೊತ್ತು, ನಿಮಗೂ ಕೂಡ ಗೊತ್ತು ಏನೆಲ್ಲ ಆಯಿತು ಅಂತ. ಸೊ ಅದಕ್ಕೆ ನಾವು ಮತ್ತೊಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಸೊ ಈಗ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂತಂದರೆ, ಏನು ಕೇಳ್ತಾ ಇದ್ದೀರಾ ಪ್ರಶ್ನೆ ಪತ್ರಿಕೆ ವಿಚಾರದ ಬಗ್ಗೆ ಆಗಿರ್ಬೋದು, ಬೇರೆ ವಿಚಾರದ ಬಗ್ಗೆ ಆಗಿರ್ಬೋದು, ನಾವು ಒಂದು ಸ್ಪಷ್ಟವಾಗಿ ಹೇಳೋದು ಯಾಕೆ ಪದೇ ಅಂತಂದರೆ, ಈಗ 4-5 ವರ್ಷದಿಂದ ನಾವು ಓದ್ತಾ ಇದ್ದೀವಿ, ನಮಗೆ ಜಾಬ್ ಆಗಿಲ್ಲ ಅಂತ ಕೆಲವರು ಹಾಳನ್ನು ತೋಡ್ಕೊಡೋದಿದೆ. 4-5 ವರ್ಷದಿಂದ ಹೋದರೂ ಕೂಡ ಯಾಕೆ ಸ್ಟೇಟ್ ಎಕ್ಸಾಮ್ಸ್ಗಳಲ್ಲಿ ಕ್ಲಿಯರ್ ಆಗಲ್ಲ? ಅದರಲ್ಲೂ ವಿಶೇಷವಾಗಿ KPSCಯ ಪರೀಕ್ಷೆಗಳಲ್ಲಂದರೆ ಇಲ್ಲಿ ತಡವಾಗಿ ನಡೀತಾ ಇರುವಂಥ ಒಂದಿಷ್ಟು ಪ್ರೊಸೆಸ್ ಅಂದರೆ ತುಂಬ ನಿಧಾನಗತಿಯಲ್ಲಿದೆ. ಪರೀಕ್ಷೆ ನಡೆದರೆ ಫಲಿತಾಂಶ ಬರಲ್ಲ, ಫಲಿತಾಂಶ ಬಂದು ಎಲ್ಲ ಆದರೆ ಫೈನಲ್ ಲಿಸ್ಟ್ ಬರಲ್ಲ, ಪ್ರಾವಿಷನಲ್ ಲಿಸ್ಟು ಎಲ್ಲವೂ ಕೂಡ ಇದೇ ರೀತಿ ವರ್ಷಾನುಗಟ್ಟಲೆ ಒಂದಕ್ಕಿಂತ ಹೆಚ್ಚು ವರ್ಷ ತೆಗೆದುಕೊಳ್ಳೋದ್ರಿಂದ ಅಭ್ಯರ್ಥಿಗಳು ಮಾನಸಿಕವಾಗಿ ಕೂಡ ಖಿನ್ನತೆಗೊಳಗಾಗ್ತಾರೆ. ಆ್ಯಂಡ್ ಪರೀಕ್ಷೆಯನ್ನು ಬರೆದು ಕೂಡ ಫಲಿತಾಂಶಕ್ಕಾಗಿ ಕಾಯುವಂಥ ಪ್ರಸಂಗ ಬರುತ್ತೆ. ಸೊ ಒಂದು ಕ್ಯಾಲೆಂಡರ್ ಇಲ್ಲ KPSCಗೆ, ಯಾವ ದಿನಾಂಕದಲ್ಲಿ ಏನು ಪರೀಕ್ಷೆ ಮಾಡ್ತೀವಿ,
ಆ್ಯಂಡ್ ಯಾವ ಹುದ್ದೆಗಳು ವೇಕೆನ್ಸಿ ಖಾಲಿ ಇವೆ ಅದನ್ನು ಬೇಗ ಭರ್ತಿ ಮಾಡಿಕೊಳ್ಳುವಂಥದ್ದಿಲ್ಲ. ಇತ್ತೀಚೆಗೆ ನೀವು ನೋಡಿರ್ಬೋದು KEಯಲ್ಲಿ ಗ್ರಾಮಾಡಳಿತಾಧಿಕಾರಿ ಹುದ್ದೆದು ಎಷ್ಟು ಕ್ವಿಕ್ಕಾಗಿ ಪ್ರೊಸೆಸನ್ನು ಕಂಪ್ಲೀಟ್ ಮಾಡಿದರು ಅಂತ. ತುಂಬ ವೇಗವಾಗಿ ಪರೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಕೊಟ್ಟರು. ಸೊ ಈ ರೀತಿ KPSCಯಲ್ಲಿ ಆಗಬೇಕು, ಅದು ಎಲ್ಲರ ನಿರೀಕ್ಷೆ ಕೂಡ ಹೌದು. ಆ್ಯಂಡ್ ಪಾರದರ್ಶಕತೆ ಅನ್ನೋದು ಬೇಕು. ಎಲ್ಲರಿಗೂ ಕೂಡ ಮಾಹಿತಿ ಇರುತ್ತೆ ಇನ್ಸೈಡ್ ಆಗಿ, ಇಷ್ಟು ಇದಾಗುತ್ತೆ, ಅಲ್ಲಿ ಕರಪ್ಷನ್ ಆಗುತ್ತೆ, ಇಲ್ಲ. ಬಟ್ ಅದನ್ನು ಯಾರೂ ಕೂಡ ನೇರವಾಗಿ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಯಾರ ಹತ್ರ ಕೂಡ ಪ್ರೂಫ್ ಇರಲ್ಲ. ಕೇವಲ ಗಾಳಿ ಸುದ್ದಿಗಳಲ್ಲೇ ಅದು ಹಾಗೆ ಮರೆಯಾಗಿ ಹೋಗಿಬಿಡುತ್ತೆ. ಸೊ ಪ್ರೂಫ್ ಇದ್ದರೆ ಯಾರು ಏನಾದರೂ ಕೂಡ ಫೈಟ್ ಮಾಡ್ತಾರೆ, ಪ್ರೂಫ್ ಇರಲ್ಲ, ಅದು ಮುಖ್ಯವಾದ ಕಾರಣ. ಬಿಕಾಸ್ ಪ್ರೂಫ್ ಉಳಿಯೋದಕ್ಕೆ ಅವ್ರು ಬಿಡಲ್ಲ, ಆ ರೀತಿಯಾಗಿ ಅಕ್ರಮ ಎಸಗ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಾಸ್ತವ ಸತ್ಯ ಆ್ಯಂಡ್ ವಾಸ್ತವ ಕಟು ಸತ್ಯ. ಅದಕ್ಕೆ ಹೇಳ್ತಾ ಇರೋದು, ಮುಂದಿನ ಪೀಳಿಗೆಗಾದರೂ ಪರೀಕ್ಷೆ ಬರೆಯೋರಿಗೆ ಒಂದು ಬದಲಾವಣೆ ಅನ್ನೋದು ಸಿಗಲಿ. ಅಟ್ಲೀಸ್ಟ್ ಈ ಒಂದು ಜನ್ರೇಷನಲ್ಲಿ ಕೊನೆ ಅಟೆಂಪ್ಟ್ ಇರೋರು ಕೂಡ ಅದನ್ನೇ ಬಯಸ್ತಾ ಇರೋದು. ಹಲವಾರು ಜನ ಕೊನೆಯ ಅಟೆಂಪ್ಟ್ ಇರೋರು ಕೂಡ ಹೇಳ್ತಾ ಇರೋದು ಇಷ್ಟೇ, ನಮ್ಮ ವಿದ್ಯಾರ್ಥಿ ಸಂಘಟನೆಗೆ, ದಯವಿಟ್ಟು ನೀವು ಈ ಬಾರಿ ಆಗದೇ ಇದ್ರೂ ಪರವಾಗಿಲ್ಲ, ಮುಂದಿನ ಬಾರಿಗಾದರೂ ಒಂದು ರಿಫಾರ್ಮ್ ಅನ್ನೋದು ಬರಲಿ ಅಂತ. ಬಟ್ ಹೋಗುವ ದಾರಿಯಲ್ಲಿ ಟೀಕೆ ಟಿಪ್ಪಣಿಗಳು ಎಲ್ಲವೂ ಕೂಡ ಇರುತ್ತೆ. ಅದೆಲ್ಲವನ್ನು ಸ್ವೀಕರಿಸಿ ಮುನ್ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ಸೊ ಅದನ್ನು ಮಾಡಲೇಬೇಕು. ಇಲ್ಲಿ ಎಲ್ಲರನ್ನ ಕೂಡ ನಾವು ಮೆಚ್ಚಿಸೋದಕ್ಕಾಗಲ್ಲ. ಈ ವಿಚಾರ ವಾಸ್ತವವಾಗಿ ಎಲ್ಲರಿಗೂ ಕೂಡ ಗೊತ್ತಿರೋದೆ. ಸೊ ಅದಕ್ಕಾಗಿ ಈಗ ನೆಕ್ಸ್ಟು ನಮ್ಮ ಮುಂದಿನ ನಡೆ ಏನು ವಿಚಾರ, ನ್ಯಾಯಾಲಯದ ವಿಚಾರವನ್ನು ನಾವು ಹೇಳಿದ್ದೀವಿ. ಅದನ್ನು ಸೂಕ್ಷ್ಮತೆ ವಿಚಾರ ಆಗಿರೋದ್ರಿಂದ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಾಗಲ್ಲ ಈಗ ಸದ್ಯಕ್ಕೆ. ಬಟ್ ಹೋರಾಟದ ವಿಚಾರ, ಮುಂದಿನ ಏನಾದರೂ ತಯಾರಿಗಳು, ಅದರ ಬಗ್ಗೆ ಅನ್ನೋದು ಅದನ್ನು ಕೂಡ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ, ಸದ್ಯಕ್ಕಿಷ್ಟು ಮಾಹಿತಿ ಇದೆ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.